ಹಾಯ್ ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿಬ್ರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ಯೂಟ್ಯೂಬ್ನಲ್ಲಿ ಎಷ್ಟು ಕೋಟಿ ಯೂಟ್ಯೂಬರ್ಸ್ ಇದಿರಲಿ, ಅದರಲ್ಲಿ ಎಷ್ಟು ಜನ ಲಕ್ಷ ದುಡಿತಾ ಇದ್ದಾರೆ ಅಂತ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಈ ಲಕ್ಷ ದುಡಿಯೋದ ಬಗ್ಗೆ ಅದ್ರ ಬಗ್ಗೆ ಸೆಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡ್ತಾರಲ್ಲ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ವಿಡಿಯೋ ದಯವಿಟ್ಟು ಹೋಗಿ ನೋಡಿ, ಅಲ್ಲಿ ಪ್ರೂಫ್ ತೋರಿಸಿದ್ದೀನಿ ಯೂಟ್ಯೂಬ್ನಲ್ಲಿ ಲಕ್ಷ ದುಡಿಬೋದಾ ಅಂತ. ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಏನನ್ನತ್ತೆ ಅಂತ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರಗೋಸ್ಕರ ತುಂಬ ಇಂಪಾರ್ಟೆಂಟ್ ವಿಡಿಯೋದು, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿ ಇಂಥ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ, ನೀವು ನೋಡ್ರಿ ಹೊಸಬ್ರನ್ನ ನನ್ನ ಒಂದು ಟೆಕ್ ವಿಬ್ರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿಬ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ನಾನು ನಿಮಗೆ ಹೇಳಿದ್ನಲ್ಲ ಮುಂಚೆ, ನಿಮಗೆ ಎಷ್ಟು ಕೋಟಿ ಜನ ಯೂಟ್ಯೂಬ್ ಮಾಡ್ತಿದ್ದಾರೆ ಮತ್ತು ಆ ಒಂದು ಜನದಲ್ಲಿ ಎಷ್ಟು ಲಕ್ಷ ದುಡಿತಾ ಇದ್ದಾರೆ, ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೋಸ್ಕರ ಹೋಗ್ತಾ ಇರ್ತೀನಿ. ನೋಡ್ತಾರಲ್ಲ ಸೈಡಲ್ಲಿ, ಹೌ ಮೆನಿ ಯೂಟ್ಯೂಬ್ ಚಾನಲ್ಸ್ ಹ್ಯಾವ್ 1 million ಸಬ್ಸ್ಕ್ರೈಬರ್ಸ್. ಫಸ್ಟ್ ಇದ್ರ ಬಗ್ಗೆ ನೋಡ್ಕೊಳ್ಳೋಣ ನಾವು. ಆಮೇಲೆ ಕೆಳಗಡೆ ನೋಡ್ತಾ ಇರಲ್ಲ, ಇಲ್ಲಿ ಯೂಟ್ಯೂಬ್ ಹ್ಯಾಸ್ ಓವರ್ 100 million ಸಬ್ಸ್ಕ್ರೈಬರ್ಸ್, 100 million ಯೂಟ್ಯೂಬ್ ಚಾನಲ್ಸ್ ಆ್ಯಸ್ ಆಫ್ January 2024. ಅಂದರೆ January 2024ನಿಂದ ಟೋಟಲ್ ಯೂಟ್ಯೂಬ್ ಚಾನಲ್ ಎಷ್ಟಿದೆ ಅಂದರೆ 100 million. 100 million ಅಂದರೆ 10 ಕೋಟಿ. 10 ಕೋಟಿ 1 million ಆದರೆ 100 ಕೋಟಿ ಆಗುತ್ತೆ. ಅಷ್ಟು ಜನ ಇದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ 65 million ಪ್ಲಸ್ ಯೂಟ್ಯೂಬ್ ಚಾನಲ್ಸ್ ಆರ್ ಕರೆಂಟ್ಲಿ ಆ್ಯಕ್ಟಿವ್ ಆ್ಯಂಡ್ ಅಪ್ಲೋಡಿಂಗ್ ಅಟ್ಲೀಸ್ಟ್ 1 ವಿಡಿಯೋ ಪರ್ ಮಂತ್. ಅಂದರೆ ಇದೇನು ಹೇಳ್ತಿದೆ ಅಂದರೆ, ಎಸ್ಟಿಮೇಟ್ ಆಗಿರುವಂಥದ್ದು 65 million ಅಂದರೆ 6.5 crore ಅಷ್ಟು ಜನ ಪ್ಲಸ್ ಇರುವಂಥದ್ದು. ಅಷ್ಟು ಯೂಟ್ಯೂಬ್ ಚಾನಲ್ಸ್ ಆಲ್ರೆಡಿ ಆ್ಯಕ್ಟಿವ್ ಐತೆ. ತಿಂಗಳಿಗೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಆಲ್ರೆಡಿ ಇವರು ಎಸ್ಟಿಮೇಟ್ ಮಾಡಿರುವಂಥದ್ದು. ಎಂತಕ್ಕಂದರೆ ಈ ಒಂದು ವೆಬ್ಸೈಟು ಯೂಟ್ಯೂಬ್ ಸರ್ಟಿಫೈಡ್ ಇರುವಂಥದ್ದು, ಅದ್ರಗೋಸ್ಕರನೇ. ಆ್ಯಂಡ್ ಹಿಯರ್ ಆರ್ ಸಮ್ ಶಾಕಿಂಗ್ ಡೇಟಾ ಪಾಯಿಂಟ್ಸ್ ಫಾರ್ ಯು ಕಮ್ಸ್ ಟು ಯೂಟ್ಯೂಬ್ ಅಂತ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೆಯ ಪಾಯಿಂಟ್ ಬಂದ್ಬಿಟ್ಟು, 90% ಆಫ್ ಚಾನಲ್ಸ್ ನೆವರ್ ಗೆಟ್ 10,000 ಸಬ್ಸ್ಕ್ರೈಬರ್ಸ್. ಅಂದರೆ 90% ಚಾನಲ್ಲು 10,000 ಸಬ್ಸ್ಕ್ರೈಬರ್ ರೀಚ್ ಮಾಡೋಕ್ಕೆ ಆಗಲ್ಲ. ಹೌದು, ಅಂದರೆ 10% ಜನ ಏನಾಗಿರ್ಬೋದು ಅಂತ ನೀವು ಕೇಳ್ಬೋದು, ಅದ್ರಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎರಡನೆಯ ಪಾಯಿಂಟ್ ಬಂದ್ಬಿಟ್ಟು, ಲೆಸ್ ದೆನ್ 6% ಆಫ್ ಚಾನಲ್ಸ್ ಆರ್ ಮಾನಿಟೈಸೇಷನ್ ಇನ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಅಂದರೆ 6%ಗಿಂತ ಕಮ್ಮಿ ಚಾನಲ್ಸ್ ಮಾನಿಟೈಸೇಷನ್ ಆಗಿದೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ. 6% ಕಮ್ಮಿ ಅಂದರೆ 5% ಇಟ್ಕೊಳ್ಳಿ. ಇನ್ನು 95% ಜನ ಫೇಲ್ ಆಗಿದ್ದಾರೆ, ಫ್ಲಾಪ್ ಆಗಿದ್ದಾರೆ ಯೂಟ್ಯೂಬ್ನಲ್ಲಿ. ಅದ್ರಗೋಸ್ಕರ ಹೇಳ್ತಾ ಇರೋದು. ಮತ್ತು ನಮ್ಮ ಮೂರನೇ ಪಾಯಿಂಟ್ ಬಂದ್ಬಿಟ್ಟು, 3 million ಯೂಟ್ಯೂಬ್ ಚಾನಲ್ಸ್ ಆರ್ ಮಾನಿಟೈಸೇಷನ್ ಇನ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆ್ಯಸ್ ಆಫ್ 2024 ಅಕಾರ್ಡಿಂಗ್ ಟು ಯೂಟ್ಯೂಬ್ CEO. ಅಂದರೆ 2024ರಲ್ಲಿ ಇನ್ನೂವರೆಗೂ 3 million ಯೂಟ್ಯೂಬ್ ಚಾನಲ್ಸು ಮಾನಿಟೈಸೇಷನ್ ಆಗಿರುವಂಥದ್ದು. ಮತ್ತು ನಿಮಗೆಲ್ಲ ಗೊತ್ತಿರಬೇಕು, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಜಾಯಿನ್ ಆಗಿರುವಂಥದ್ದು. ಮತ್ತು ಇನ್ನು ನೆಕ್ಸ್ಟು 4ನೇ ಪಾಯಿಂಟು, ಲೆಸ್ ದೆನ್ 550,000 ಚಾನಲ್ಸ್ ಅಂದರೆ 550,000 ಚಾನಲ್ಸ್ ಹ್ಯಾವ್ ಪ್ಲೇ ಬಟನ್ಸ್ ವರ್ಲ್ಡ್ ವೈಡ್ ಆ್ಯಸ್ ಆಫ್ 2024. ಅಂದರೆ 5,50,000ಕ್ಕಿಂತ ಕಮ್ಮಿ ಚಾನಲ್ಸು ಪ್ಲೇ ಬಟನ್ ಇದೆ ವರ್ಲ್ಡ್ ವೈಡು 2024ನಿಂದ. ಹೌದು. ಆಮೇಲೆ ಇದು 4ನೇ ಪಾಯಿಂಟ್ ಆದರೆ, ಇನ್ನು 5ನೇ ಪಾಯಿಂಟ್ ಬಂದ್ಬಿಟ್ಟು, 88% ಪ್ಲಸ್ ಆಫ್ ವಿಡಿಯೋಸ್ ಆನ್ ಯೂಟ್ಯೂಬ್ ನಾಟ್ ಕೌಂಟಿಂಗ್ ಶಾರ್ಟ್ಸ್, ಅಂದರೆ ಶಾರ್ಟ್ಸ್ ಕೌಂಟ್ ಮಾಡಿಲ್ಲ ಇವರು, ಹ್ಯಾವ್ ಲೆಸ್ ದೆನ್ 1000 ವ್ಯೂಸ್ ಆ್ಯಸ್ ಆಫ್ 2020. 2020ರಿಂದ 88% ವಿಡಿಯೋಸು ಯೂಟ್ಯೂಬ್ನಲ್ಲಿ, ಶಾರ್ಟ್ಸ್ ಅಲ್ಲ ವಿಡಿಯೋಸ್ ಯೂಟ್ಯೂಬ್ನಲ್ಲಿ 1000 ವ್ಯೂಸ್ಗಿಂತ ಕಮ್ಮಿ ಇರುವಂಥದ್ದು. ಹೌದು, ಶಾಕಿಂಗ್ ಅಲ್ವಾ? ಹೌದಿದು ತುಂಬ ಶಾಕಿಂಗ್ ಸುದ್ದಿ ಅಂತಲೇ ಹೇಳಬೇಕು. ನಾನೇ ಕೇಳಿ ಶಾಕ್ ಆಗಿಬಿಟ್ಟೆ. ಆಮೇಲೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಲೆಸ್ ದೆನ್ 65,000 ಚಾನಲ್ಸ್ ಇನ್ US ಹ್ಯಾವ್ 100,000 ಸಬ್ಸ್ಕ್ರೈಬರ್ಸ್ ಆ್ಯಸ್ ಆಫ್ 2024. ಅಂದರೆ 65,000 ಚಾನಲ್ಸ್ಗಿಂತ ಕಮ್ಮಿ US ಅಲ್ಲಿ ಏನಂದರೆ
1,00,000 ಸಬ್ಸ್ಕ್ರೈಬರ್ಸ್ ಇನ್ನೂ ರೀಚ್ ಆಗಿಲ್ಲ 2024 ಇದೊಂದು ಡಾಟಾ ರಿಪೋರ್ಟ್ ಬಂದಿರುವಂಥದ್ದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲೆಸ್ ದೆನ್ 55,000 ಚಾನಲ್ಸ್ ವರ್ಲ್ಡ್ ವೈಡ್ ಹ್ಯಾವ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಸ್ ಆಫ್ 2024. 2024 ರಿಪೋರ್ಟ್ ಏನಂದರೆ 55,000 ಚಾನಲ್ಸ್ಗಿಂತ ಕಮ್ಮಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರುವಂಥದ್ದು. ಅಂಥ ಚಾನಲ್ಸ್ ಎಲ್ಲ 55,000 ಕಮ್ಮಿ ಇರುವಂಥದ್ದು. ಹೌದು. ಆಮೇಲೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲೆಸ್ ದೆನ್ 1,800 ಚಾನಲ್ಸ್ ವರ್ಲ್ಡ್ ವೈಡ್ ಹ್ಯಾವ್ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಇವು ತುಂಬ ಶಾಕಿಂಗ್ ಅಂತ ಹೇಳಬೇಕು. ಅದೇನೆಂದರೆ 1,800 ಚಾನಲ್ಸ್ಗಿಂತ ಕಮ್ಮಿ ವರ್ಲ್ಡ್ ವೈಡು ಪೂರ್ತಿ ಜಗತ್ತಿನಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸು ರೀಚ್ ಆಗಿದ್ದಾರೆ. ಅದು 2024 ಡೇಟಾ. ಇದು ಅಂದರೆ 1,800ಕ್ಕಿಂತ ಕಮ್ಮಿ ಚಾನಲ್ಸು 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿರುವಂಥದ್ದು. ಹೌದು, ತುಂಬ ಲೆಸ್ ಅಮೌಂಟ್ ಅಂತಲೇ ಹೇಳಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯಾ ಇಸ್ ದ ಕಂಟ್ರಿ ವಿತ್ ದ ಮೋಸ್ಟ್ ಟೋಟಲ್ ಯೂಟ್ಯೂಬ್ ಪ್ಲೇ ಬಟನ್. ಅಂದರೆ ನಮ್ಮ ಭಾರತ ತುಂಬ ಮೋಸ್ಟ್ ಇರುವಂಥದ್ದು ಯೂಟ್ಯೂಬ್ ಪ್ಲೇ ಬಟನ್ಸಲ್ಲಿ. ಇದು ತುಂಬ ಹೆಮ್ಮೆ ಆಗ್ತಿರುವಂಥದ್ದು. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 9 ಯೂಟ್ಯೂಬ್ ಚಾನಲ್ ಆಸ್ ಆಫ್ ಸ್ಪ್ರಿಂಗ್ 2024 ಹ್ಯಾವ್ 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ವಿತ್ 3 ಆನ್ ದ ವೇ. ಅಂದರೆ 9 ಚಾನಲ್ಸ್ 2024 100 ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇರುವಂಥದ್ದು. ಇನ್ನು 3 ಐತೆ ಅಂತ ಹೇಳಬೇಕು. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ತುಂಬ ಶಾಕಿಂಗು. ಅದೇನೆಂದರೆ ಯೂಟ್ಯೂಬ್ ಹ್ಯಾಸ್ ಓವರ್ 2.6 ಬಿಲಿಯನ್ ಯೂಸರ್ಸ್ ವರ್ಲ್ಡ್ ವೈಡ್. ಅಂದರೆ ಯೂಟ್ಯೂಬ್ನಲ್ಲಿ 2.6 ಬಿಲಿಯನ್, 1 ಬಿಲಿಯನ್ ಅಂದರೆ 100 ಕೋಟಿ, ಅಂದರೆ 2.6 crores 200.6 crores ವರ್ಲ್ಡ್ ವೈಡ್ ಯೂಸರ್ ಇರುವಂಥದ್ದು. ತುಂಬ ಶಾಕಿಂಗ್ ಅಂತಲೇ ಹೇಳಬೇಕು. ಆಮೇಲೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಗೆಟ್ಸ್ ಓವರ್ 50 ಬಿಲಿಯನ್ ವ್ಯೂಸ್ ಪರ್ ಡೇ ಆಸ್ ಆಫ್ 2024. ಅಂದರೆ 2024 ಒಂದು ಶಾಕಿಂಗ್ ರಿಪೋರ್ಟ್ ಬಂದಿರುವಂಥದ್ದು. ಅದೇನೆಂದರೆ ಒಂದೇ ದಿನದಲ್ಲಿ 50 ಬಿಲಿಯನ್ನು, 1 ಬಿಲಿಯನ್ ಹೇಳ್ದಲ್ಲ 100 ಕೋಟಿ, ಅಂದರೆ 5,000 ಕೋಟಿ ಶಾರ್ಟ್ಸಲ್ಲಿ ವ್ಯೂಸ್ ಹೋಗುತ್ತೆ. ಅಂದರೆ ನಾನು ಹೇಳಿದ್ನಲ್ಲ ಮುಂಚೆ, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡ್ತಾರಲ್ಲ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ದಯವಿಟ್ಟು ಹೋಗಿ ನೋಡಿ. ಶಾರ್ಟ್ಕಟ್ಟಾಗಿ ಹೇಳ್ಬಿಡ್ತೀನಿ. ಅದೇನೆಂದರೆ ಯೂಟ್ಯೂಬ್ ಆಲ್ಗೋರಿಥಮ್ ಚೇಂಜ್ ಆಗಿರುವಂಥದ್ದು. ಅದ್ರಿಗೋಸ್ಕರ ಯೂಟ್ಯೂಬ್ ಆಲ್ಗೋರಿಥಮ್ ಐತಲ್ಲ, ಎಲ್ಲರಿಗೂ ಶಾರ್ಟ್ಸೇ ರೆಕಮೆಂಡ್ ಬರುತ್ತೆ. ಅದ್ರಿಗೋಸ್ಕರ ನೋಡಿ 5,000 ಕೋಟಿ ವ್ಯೂಸ್ ದಿನಕ್ಕೆ. ಅದೊಂದು ತುಂಬ ಶಾಕಿಂಗ್ ಗುರು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು 70% ಆಫ್ ಯೂಟ್ಯೂಬ್ ಟ್ರಾಫಿಕ್ ಕಮ್ಸ್ ಫ್ರಮ್ ಮೊಬೈಲ್ ಡಿವೈಸಸ್. ಅಂದರೆ 70% ಯೂಟ್ಯೂಬ್ ಯೂಸರ್ಸ್ ಇದ್ದಾರಲ್ಲ, ಎಲ್ಲ ಒಂದು ಟ್ರಾಫಿಕ್ ಮೊಬೈಲ್ ಡಿವೈಸಸ್ಸಲ್ಲಿ ಬರೋದು. ಇದೊಂದು ಕಾಮನ್ ಥಿಂಗ್ ಅಂತಲೇ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 60% ಪ್ಲಸ್ ಆಫ್ ಯೂಟ್ಯೂಬ್ ಚಾನಲ್ ಕಾಂಟೆಂಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಇಂಗ್ಲೀಷ್. ಅದೇನೆಂದರೆ 60%ಗಿಂತ ಹೆಚ್ಚು ಯೂಟ್ಯೂಬ್ನಲ್ಲಿ ಕಾಂಟೆಂಟ್ ಐತಲ್ಲ, ಅದು ತುಂಬ ಪ್ರೊಡ್ಯೂಸ್ ಆಗಿರುವಂಥದ್ದು ಇಂಗ್ಲೀಷ್ನಲ್ಲಿ. ಇದೊಂದು ಶಾಕಿಂಗ್ ಸಂಗತಿ ಅಂತಲೇ ಹೇಳಬೇಕು. ಅವರೇ ತುಂಬ ಟಾಪಲ್ಲಿ ಇರೋದು ಅಂತ ಹೇಳಬೇಕು. ಇಂಗ್ಲೀಷ್ ಕಾಂಟೆಂಟೇ ಫುಲ್ ಟಾಪ್ ಇರುವಂಥದ್ದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಜನರೇಟೆಡ್ $29 ಬಿಲಿಯನ್ ಇನ್ ರೆವಿನ್ಯೂ ಡ್ಯೂರಿಂಗ್ 2022. ಅಂದರೆ ಲಾಕ್ಡೌನ್ ಸಮಯದಲ್ಲಿ 2022ರಲ್ಲಿ 29 ಬಿಲಿಯನ್ ಅಂದರೆ 2 lakh crore ಪ್ಲಸ್. ಅದು ಶಪ್ಪ ಅಷ್ಟು ರೆವಿನ್ಯೂ ದುಡ್ದಿದ್ದಾರೆ ಯೂಟ್ಯೂಬ್ನವರು. ಹೌದು, ಇದೊಂದು ತುಂಬ ಶಾಕಿಂಗ್ ಸಂಗತಿ ಅಂತ ಹೇಳಬೇಕು. ಯಾಕಂದರೆ ಲಾಕ್ಡೌನ್ ಇತ್ತು, ಎಲ್ಲರಿಗೂ ಬೋರ್ ಆಗ್ತಾಯಿತ್ತಲ್ಲ, ಅದ್ರಿಗೋಸ್ಕರ ಎಲ್ಲರೂ ಯೂಟ್ಯೂಬ್ನಲ್ಲೇ ಇದ್ಬಿಟ್ಟಿದ್ರು. ಅದ್ರಿಗೋಸ್ಕರ ಇಷ್ಟು ರೆವಿನ್ಯೂ ಯೂಟ್ಯೂಬ್ನವ್ರು ದುಡ್ದಿದ್ದಾರೆ. ತುಂಬ ಶಾಕಿಂಗ್ ಅಂತಲೇ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 70% ಆಫ್ ವಾಟ್ ವ್ಯೂವರ್ಸ್ ವಾಚ್ ಇಸ್ ರೆಕಮೆಂಡೆಡ್ ಬೈ ದ ಆಲ್ಗೋರಿಥಮ್. ಅಂದರೆ 70% ವ್ಯೂವರ್ಸ್ ಇದ್ದಾರಲ್ಲ, ನಿಮ್ಮ ಒಂದು ವಿಡಿಯೋ ವಾಚ್ ಮಾಡ್ತಾರಲ್ಲ, ಅದು ಯೂಟ್ಯೂಬ್ ಆಲ್ಗೋರಿಥಮ್ ರೆಕಮೆಂಡ್ ಮಾಡುತ್ತೆ. ಯೂಟ್ಯೂಬ್ ಆಲ್ಗೋರಿಥಮ್ ಆ ಥರ ರೆಕಮೆಂಡ್ ಮಾಡ್ತಾ ನಿಮಗೆ ಹೋಗ್ತಾ ಇರುತ್ತೆ. ಇದೊಂದು ಬಂದಿರುವಂಥದ್ದು ರಿಪೋರ್ಟು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ತಾ ಇದ್ದೀನಿ. ವರ್ಲ್ಡ್ ವೈಡಲ್ಲಿ ಎಷ್ಟು ಚಾನಲ್ಸು ಎಷ್ಟು ಸಬ್ಸ್ಕ್ರೈಬರ್ ಇರುವಂಥದ್ದು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ 0 or more, ಅಂದರೆ 0 ಅಥವಾ ಜಾಸ್ತಿ, 0ಕ್ಕಿಂತ ಎಷ್ಟೈತಂದರೆ
ನೋಡ್ತಾ ಇರಲ್ಲ 110 ಮಿಲಿಯನ್ ಇರುವಂಥ 110 ಮಿಲಿಯನ್ ಅಂದರೆ 11 crore ಇರುವಂಥದ್ದು ಚಾನಲ್ಸು. ಆಮೇಲೆ ನೆಕ್ಸ್ಟು 100 or more 100ಕ್ಕಿಂತ ಜಾಸ್ತಿ ಯಾವುದಿದೆ ಅಂದರೆ ನೋಡ್ತಾ ಇರಲ್ಲ ಇಲ್ಲಿ 28 ಮಿಲಿಯನ್ ಅಂತ ತೋರಿಸಿದ್ರು. 28 ಮಿಲಿಯನ್ ಟ್ರಾನ್ಸ್ಲೇಟ್ ಮಾಡಿದ್ರೆ 2.8 crores 100ಕ್ಕಿಂತ ಮೇಲೆ ಸಬ್ಸ್ಕ್ರೈಬರ್ಸ್ ಇರುವಂಥದ್ದು ಚಾನಲ್ಸು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 1000 or more ಇನ್ನೂ ಕಮ್ಮಿ ಆಗಿರುವಂಥದ್ದು. ಅದೇನಂದರೆ ನೋಡ್ತಾ ಇರಲ್ಲ 10 ಮಿಲಿಯನ್ ತೋರಿಸುತ್ತೆ ಅಂದರೆ 1 crore ಅಷ್ಟೇ ಇರುವಂತಹದ್ದು. ಆಮೇಲೆ 10,000 or more 10,000 ಸಬ್ಸ್ಕ್ರೈಬರ್ಸು ಎಷ್ಟು ಚಾನಲ್ ರೀಚ್ ಆಗಿದೆ, ಆಮೇಲೆ ಅದಕ್ಕಿಂತ ಪಟ್ಟು ಜಾಸ್ತಿ ಎಷ್ಟು ಚಾನಲ್ ರೀಚ್ ಆಗಿರುವಂಥದ್ದು ಅಂತ ಈ ರಿಪೋರ್ಟಲ್ಲಿ ನಾವು ನೋಡಬಹುದು. ನಾವು ತರಲ್ಲ ಇಲ್ಲಿ 2 ಮಿಲಿಯನ್ ಅಂತ ತೋರಿಸಿದ್ರೆ 2 ಮಿಲಿಯನ್ ಅಂದರೆ ಕೇವಲ 25 ಲಕ್ಷ. ಹೌದು, ಕೇವಲ 25 ಲಕ್ಷ ಚಾನಲ್ಸು 10,000ಕ್ಕಿಂತ ಹೆಚ್ಚಾಗಿ ಇರುವಂಥದ್ದು. ಅದು ವರ್ಲ್ಡ್ ವೈಡು ಜಗತ್ತಿನಲ್ಲಿ. ನಾನೇ ಶಾಕ್ ಆಗಿದ್ದೀನಿ. ಅಲ್ಲ, ಇಷ್ಟು ಯೂಟ್ಯೂಬರ್ಸ್ ಇದ್ದಾರೆ, 100 ಮಿಲಿಯನ್ ಯೂಟ್ಯೂಬ್ ಚಾನಲ್ಸ್ ಐತೆ, ಅದರಲ್ಲಿ 65 ಮಿಲಿಯನ್ ಪ್ಲಸ್ 70 ಮಿಲಿಯನ್ ಅಂತಾನೆ ಇಟ್ಕೊಳ್ಳಿ, ಅಂದರೆ 7 ಕೋಟಿಲಿ 10,000ಕ್ಕಿಂತ ಪಟ್ಟು ಸಬ್ಸ್ಕ್ರೈಬರ್ ಇರುವಂಥ ಒಂದು ಚಾನಲ್ಸ್ ಕೇವಲ 20 ಲಕ್ಷ. ತುಂಬ ಶಾಕಿಂಗ್ ಅಲ್ವಾ? ಹೌದು ಗುರು, ತುಂಬ ಶಾಕಿಂಗ್ ಅಂತಾನೆ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 1 lakh ಸಬ್ಸ್ಕ್ರೈಬರ್ಸ್ ಆರ್ ಮೋರ್ ಅಂದರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅಥವಾ ಅದರ ಪಟ್ಟು ಎಷ್ಟು ಚಾನಲ್ ರೀಚ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಲ್ಲ ಇಲ್ಲಿ 4,50,000 ಅಷ್ಟೇ ಚಾನಲ್ಸ್ ರೀಚ್ ಆಗಿರುವಂಥದ್ದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 1 ಮಿಲಿಯನ್ ಆರ್ ಮೋರ್ ಅಂದರೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಕ್ಕಿಂತ ಪಟ್ಟು ವರ್ಲ್ಡ್ ವೈಡಲ್ಲಿ ಎಷ್ಟು ಚಾನಲ್ಸ್ ಇರುವಂಥದ್ದು ಅಂತ ಇಲ್ಲಿ ನೋಡ್ಬೋದು. ನೀವು ನೋಡಿ, ಕೇವಲ 55,000 ಚಾನಲ್ಸು 1 ಮಿಲಿಯನ್ ಅಂದರೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿರುವಂಥದ್ದು. ಶಾಕಿಂಗ್ ಅಂತ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 10 ಮಿಲಿಯನ್ ಆರ್ ಮೋರ್ ಅಂದರೆ 1 ಕೋಟಿ ಸಬ್ಸ್ಕ್ರೈಬರ್ಸ್ಗಿಂತ ಹೆಚ್ಚಿರುವ ಒಂದು ಯೂಟ್ಯೂಬ್ ಚಾನಲ್ಸ್ ಎಷ್ಟಂದರೆ ಕೇವಲ 1,800. ಆಮೇಲೆ ನೆಕ್ಸ್ಟು 50 ಮಿಲಿಯನ್ ಆರ್ ಮೋರ್ 50 ಮಿಲಿಯನ್ ಅಂದರೆ 5 ಕೋಟಿಗಿಂತ ಹೆಚ್ಚು ಇರುವ ಒಂದು ಚಾನಲ್ಸ್ ಕೇವಲ 40 ಚಾನಲ್ಸ್. ಹೌದು, ಕೇವಲ 40 ಚಾನಲ್ಸ್ ಇರುವಂಥದ್ದು. ಮತ್ತು ಕೊನೆಯದಾಗಿ 100 ಮಿಲಿಯನ್ ಆರ್ ಮೋರ್ 100 ಮಿಲಿಯನ್ ಆರ್ ಮೋರ್ ಅಂದರೆ 100 ಮಿಲಿಯನ್ ಅಂದರೆ 10 crores ಇರುವಂಥದ್ದು. 10 crore ಸಬ್ಸ್ಕ್ರೈಬರ್ಸ್ಗಿಂತ ಪಟ್ಟು ಇರುವಂಥ ಒಂದು ವರ್ಲ್ಡ್ ವೈಡ್ ಚಾನಲ್ಸ್ ಎಷ್ಟು ರೀಚ್ ಆಗಿದೆ ಅಂದರೆ ಕೇವಲ 9. ಹೌದು, ಈ ಫುಲ್ ಚಾರ್ಟ್ ನೋಡಿ ನೀವು ಕೂಡ ಶಾಕ್ ಆಗಿರಬೇಕು. ಹೌದು, ನಾನು ಕೂಡ ಶಾಕ್ ಆಗಿದ್ದೀನಿ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಮತ್ತು ನೋಡ್ತಾ ಇರಲ್ಲ ಇಲ್ಲಿ ವ್ಯೂಸ್ ಎಷ್ಟು ಬಂದಿದೆ ವಿಡಿಯೋಸ್ಗೆ ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ರಿಪೋರ್ಟ್ ಬಂದಿರುವಂಥದ್ದು 2019ರಿಂದ ಆಮೇಲೆ 2020ರಿಂದ ಮೇಲೆ ರಿಪೋರ್ಟ್ ಬಂದಿರುವಂಥದ್ದು. ಅದೇನಂದರೆ ಲೆಸ್ ದೆನ್ 1000 ವ್ಯೂಸ್ ಎಷ್ಟು ವಿಡಿಯೋ ಪರ್ಸೆಂಟೇಜ್ ಅಂತ ಅಂದರೆ 1000 ವ್ಯೂಸ್ಗಿಂತ ಕಮ್ಮಿ ಇರುವಂಥ ಒಂದು ವಿಡಿಯೋಸ್ ವರ್ಲ್ಡ್ ವೈಡು ಅದೆಷ್ಟು ಅಂದರೆ 88% ಸಖತ್ತಾಗಿರುವಂಥದ್ದು ಅಂತಾನೆ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 1000 ವ್ಯೂಸ್ ಟು 10,000 ವ್ಯೂಸ್ 1000 ವ್ಯೂಸು 10,000 ವ್ಯೂಸ್ವರೆಗೂ ಎಷ್ಟು ವಿಡಿಯೋ ರೀಚ್ ಆಗಿದೆ ಅಂದರೆ ಕೇವಲ 9.3 ಅಷ್ಟೇ ರೀಚ್ ಆಗಿರುವಂಥದ್ದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 10,000ಗೆ 1 ಲಕ್ಷವರೆಗೂ ವ್ಯೂಸ್ ಎಷ್ಟು ಬಂದಿದೆ ವಿಡಿಯೋಸ್ಗೆ ಅಂತ ಬಂದಾಗ 1.9 ಅಷ್ಟೇ. ಸಖತ್ ಶಾಕಿಂಗ್ ಅಂತ ಹೇಳಬೇಕು. ಕೇವಲ 1.9 ಇರುವಂಥದ್ದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 1 lakh ವ್ಯೂಸ್ ಟು 1 ಮಿಲಿಯನ್ ಅಂದರೆ 10 lakh ವ್ಯೂಸ್ವರೆಗೂ ಎಷ್ಟು ವಿಡಿಯೋ ರೀಚ್ ಆಗಿದೆ ಅಂದರೆ 0.77 ಇರುವಂಥ ಪರ್ಸೆಂಟೇಜ್ ವಿಡಿಯೋ ರೀಚ್ ಆಗಿರುವಂಥದ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 1 ಮಿಲಿಯನ್ ವ್ಯೂಸ್ ಟು 10 ಮಿಲಿಯನ್ ವ್ಯೂಸ್ ಅಂದರೆ 10 ಲಕ್ಷ ವ್ಯೂಸು 1 ಕೋಟಿವರೆಗೂ ವ್ಯೂಸು ಎಷ್ಟು ಹೋಗಿದೆ ವಿಡಿಯೋ ಅಂತ ಇಲ್ಲಿ ನಾವು ನೋಡ್ಬೋದು. 0.069% ತುಂಬ ಲೋ ಇರುವಂಥದ್ದು ಅಂತ ಹೇಳಬೇಕು. ಇದು ರೇರ್ ಅಂತಾನೆ ಹೇಳ್ಬೇಕು ಇಂಥ ವ್ಯೂಸ್ ಎಲ್ಲ ಸಿಗೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 10 ಮಿಲಿಯನ್ ಅಂದರೆ 1 crore ಟು 100 ಮಿಲಿಯನ್ 1 crore ಟು 10 crore ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ವಿಡಿಯೋ ಪರ್ಸೆಂಟೇಜ್ ಹೋಗಿದೆ ಅಂತ ನೋಡಬೇಕಂದ್ರೆ 0.0081% ಇರುವಂಥದ್ದು. ಅದಿನ್ನೂ ಕಮ್ಮಿ, ರೇರ್ ಅಂತಾನೆ ಹೇಳಬೇಕಿದು. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೋರ್ ದೆನ್ 100 ಮಿಲಿಯನ್ ವ್ಯೂಸ್
ಅಂದರೆ ಮೋರ್ ದೆನ್ 100 ಮಿಲಿಯನ್ ವ್ಯೂಸ್, 10 ಕೋಟಿಗಿಂತ ವ್ಯೂಸ್ ರೀಚ್ ಆಗಿರುವ ಒಂದು ವಿಡಿಯೋ ತುಂಬ ರೇರ್, ಸಖತ್ ರೇರ್ ಇದು ಅಂತಲೇ ಹೇಳಬೇಕು. 0.00069% ಅಷ್ಟೇ ವಿಡಿಯೋ ರೀಚ್ ಆಗಿರುವಂಥದ್ದು. ಇದೊಂದು ತುಂಬ ಶಾಕಿಂಗ್ ಸಂಗತಿ ಅಂತಲೇ ಹೇಳಬೇಕು. ಇಲ್ಲಿ ನಾವು ಡಿಸಿಷನ್ ತೊಗೊಬೇಕಾಗುತ್ತೆ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದಾ, ಎಲ್ಲರೂ ಯೂಟ್ಯೂಬರ್ಸ್ ಆಗಬಹುದಾ ಅಂತ ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲ. ಎಲ್ಲರೂ ಯೂಟ್ಯೂಬರ್ಸ್ ಆಗ್ಬಿಟ್ರೆ ನೋಡಿ ಆಲ್ರೆಡಿ ವ್ಯೂಸ್ ಹೇಳ್ದಲ್ಲ ಫುಲ್ ಡ್ರಾಪ್ ಇರುವಂಥದ್ದು, 88% ಹೋಗೈತೆ, ಲೆಸ್ ದೆನ್ 1000 ವ್ಯೂಸು. ಅದ್ರಿಗೋಸ್ಕರನೇ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲಿ ವ್ಯೂಸ್ ಸಿಗುತ್ತೆ ಫ್ರೆಂಡ್ಸ್. ಹೌದು, ಉದಾಹರಣೆಗೋಸ್ಕರ ನಾನು ಯೂಟ್ಯೂಬರು, ನಮ್ಮ ತಂದೆ ಯೂಟ್ಯೂಬರು, ಆಮೇಲೆ ನಮ್ಮ ಮಮ್ಮಿ ಯೂಟ್ಯೂಬರು. ನಮ್ಮ ಮಮ್ಮಿಗೆ ಪಪ್ಪಂಗೆ ಹೇಳ್ತೀನಿ, ಪಪ್ಪ ಮಮ್ಮಿ ಸ್ವಲ್ಪ ನನ್ನ ವಿಡಿಯೋ ನೋಡು ಅಂತ. ಅವ್ರವ್ರು ಬ್ಯುಸಿ ಇರ್ತಾರೆ, ಹೋಗೋ ಬರುತ್ತಾ, ನನ್ನ ವಿಡಿಯೋ ಮಾಡಬೇಕು, ನಿನ್ನ ವಿಡಿಯೋ ಅಂತ ನೋಡೋ ಕೂತ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಅದ್ರಿಗೋಸ್ಕರನೇ ಹೇಳ್ತಿರೋದು, ಎಲ್ಲರೂ ಯೂಟ್ಯೂಬರ್ಸ್ ಆಗ್ಬಿಟ್ರೆ ವ್ಯೂಸ್ ಇರಲ್ಲ ಯೂಟ್ಯೂಬ್ನಲ್ಲಿ. ಅದ್ರಿಗೋಸ್ಕರನೇ ಹೇಳ್ತಿರೋದು. ಸಿಂಪಲ್ ಆನ್ಸರ್ ಏನಂದರೆ, ಎಲ್ಲರೂ ಯೂಟ್ಯೂಬರ್ಸ್ ಆಗ್ಬಿಟ್ರೆ ಕತೆ ಮುಗೀತಷ್ಟೇ ಯೂಟ್ಯೂಬ್ನಲ್ಲಿ. ಆದರೆ ಯೂಟ್ಯೂಬ್ ರೆವಿನ್ಯೂ ಇದ್ರ ಬಗ್ಗೆ ಎಲ್ಲ ಬಂದಾಗ ನಿಮಗೆ ರೆವಿನ್ಯೂ ಸಿಗಲ್ಲ. ಆಲ್ರೆಡಿ ದೊಡ್ಡ ಯೂಟ್ಯೂಬರ್ಸ್ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ ಫ್ರೆಂಡ್ಸ್. ನಮಗೆ ರೆವಿನ್ಯೂ ಸಿಗ್ತಾ ಇಲ್ಲ ಅಂತ ತುಂಬ ಜನಕ್ಕೆ ವ್ಯೂಸ್, ದೊಡ್ಡ ಯೂಟ್ಯೂಬರ್ಸ್ಗೆ ವ್ಯೂಸ್ ಬಿದೋಗೈತೆ ಅಂತಲೇ ಹೇಳಬೇಕು. ಅದ್ರಿಗೋಸ್ಕರನೇ ಹೇಳ್ತಿರೋದು. ನನಗೆ ಕೇಳಿದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಡಿ ಅಂತ ನನ್ನ ಒಂದು ಅಭಿಪ್ರಾಯ ಅಂತಲೇ ಹೇಳಬೇಕು. ಅದ್ರಿಗೋಸ್ಕರನೇ ಹೇಳ್ತಿರೋದು. ದಯವಿಟ್ಟು ಒಂದ್ಸತಿ ಯೋಚನೆ ಮಾಡಿ ನೀವು ಡಿಸಿಷನ್ ತೊಗೊಬೇಕಾಗತ್ತೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಇಲ್ವಾ ಅಂತ ಡಿಸಿಷನ್ ತೊಗೊಂಡು ಮಾಡಬೇಕು. ಅಂತಕ್ಕಂದರೆ ನಾನು ಹೇಳ್ದಲ್ಲ ಮುಂಚೆ, ಯೂಟ್ಯೂಬ್ನಲ್ಲಿ ತುಂಬ ಕಷ್ಟ ಬೆಳೆಯೋದು, ವ್ಯೂಸೇ ಬರ್ತಿಲ್ಲ ಆಲ್ರೆಡಿ ದೊಡ್ಡ ಯೂಟ್ಯೂಬರ್ಸ್ಗೆ. ಅದ್ರಿಗೋಸ್ಕರನೇ ಹೇಳ್ತಿರೋದು. ವ್ಯೂಸ್ ಬರೋದಿಲ್ಲ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ, ಎಲ್ಲರೂ ಯೂಟ್ಯೂಬರ್ಸ್ ಆಗ್ತಿದ್ದೀರಾ, ಅದ್ರಿಗೋಸ್ಕರನೇ. ಆಮೇಲೆ ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ನನಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಹೀಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.